ಏನು ಬಿರ್ದಿ ಟೌನ್ಶಿಪ್ ವಿಶೇಷಜ್ಞ ಜಾನ್ವಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜಾನ್ವಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಎಲ್ಲ ರೈತರು ಕೂಡ ಎಲ್ಲ ಹೋರಾಟಗಳನ್ನ ಹೋರಾಟವಾಗಿ ಪಡಿಬೇಕಾ ಅಂತ? ಅದೇ ಆಗಿರೋದು ನೋಡಿ, ನಮ್ಮ ಹಣೆ ಬರಹ ಇದು. ಯಾಕಂದರೆ ಧರ್ಮ ಕರ್ಮನ ಎಲ್ಲಿ ನೋಡಬೇಕು ಅಂದರೆ ನೇಗಿಲಲ್ಲಿ ನೋಡಬೇಕು ಅಂತ ಹೇಳ್ತಾರೆ. ಪಾಪ ನೋಡಿ, ಅವರು ಧರ್ಮದಿಂದ ಜೀವನ ಮಾಡ್ತಾ ಇದ್ದಾರೆ, ಒತ್ತಿ ಬೆತ್ತಿ ನಮಗೋಸ್ಕರ ಅವರು ಹಗಲಿಗಳೆನ್ನದೆ ಮಳೆ ಗಾಳಿ ಬಿಸಿಲು ಎನ್ನದೆ ಶ್ರಮಿಸ್ತಾ ಇದ್ದಾರೆ. ಅವ್ರು ನ್ಯಾಯಯುತವಾಗಿ ನಿಯತ್ತಾಗಿ ಜೀವನ ಮಾಡಿದ್ರು. ಅವ್ರು ಬದುಕೋದಕ್ಕೂ ಕೂಡ ಹೋರಾಟ ಮಾಡಿ ಬದುಕುವಂಥ ಪರಿಸ್ಥಿತಿನ ಸೃಷ್ಟಿ ಮಾಡಿರೋದು ಈ ಕಾಂಗ್ರೆಸ್ ನೀಚ ರಾಜ್ಯ ಸರ್ಕಾರ. ಹಾಗಾಗಿ ನಿಜವಾಗ್ಲೂ ನೋವಾಗುತ್ತೆ. ಯಾಕಂದರೆ ಕಣ್ಣಾರೆ ಕಂಡಿದ್ದೀನಿ ಅವ್ರಗಳ ಸ್ಥಿತಿ ಹೇಗಿದೆ ಅಂತ. ಸುಮಾರು ಬಾರಿ ಪ್ರತಿಯೊಬ್ಬರ ಮನೆಗೂ ಭೇಟಿ ಕೊಟ್ಟಾಗ 10 ಗುಂಟೆ 12 ಗುಂಟೆ ಇರೋರು, ಕುರಿ ಮೇಕೆ ಟಗರನ್ನ ಕಟ್ಕೊಂಡು ಜೀವನ ಮಾಡಿರೋರು, ಸಿಟಿ ಅಂತಂದರೆ ಏನು ಅಂತ ಗೊತ್ತಿಲ್ಲದಿರೋವಂಥ ಮುಗ್ಧರು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಸೊ ಅವರು ಒಂದು ತನ್ನ ತಿನ್ನೋದಕ್ಕೂ ಕೂಡ ಅದನ್ನು ಹೋರಾಟ ಮಾಡಿ ಬದುಕುವಂಥ ಪರಿಸ್ಥಿತಿನ ರಾಜ್ಯ ಸರ್ಕಾರ ಸೃಷ್ಟಿ ಮಾಡಿದೆಯಲ್ಲ, ಅದು ನಿಜಕ್ಕೂ ಕೂಡ ನಮ್ಮ ದುರದೃಷ್ಟಕರ. ಹಾಗೆ ನೀವು ಎಷ್ಟೊಂದು ರೈತರುಗಳನ್ನ ಹಳ್ಳಿಗೆ ಮಾತಾಡಿಸ್ತಾ ಹೋಗಿದ್ದೀರಾ, ಅವ್ರ ಅಭಿಪ್ರಾಯ ಏನಿದೆ ಮೇಡಮ್? ಇಲ್ಲ, ನಾನು ಬಹಳಷ್ಟು ಮನೆಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಕೆಲವರು ತುಂಬ ಆರ್ಥಿಕವಾಗಿ ಸದೃಢರಾದವರು ಕೂಡ ಇದ್ದಾರೆ. ಇನ್ನು ಕೆಲವರು 10 ಗುಂಟೆ 8 ಗುಂಟೆ ಇರೋರು ಇದ್ದಾರೆ. ಬಟ್ ಅಷ್ಟು ಜಾಗದಲ್ಲಿ ಕುರಿ ಮೇಕೆ ಮೀನು ಕಬ್ಬು ಇರ್ಬೋದು, ಪ್ರತಿಯೊಂದು ಬೆಳೆಯನ್ನು ಬೆಳ್ಕೊಂಡು ಬಹಳ ಸ್ವಚ್ಛಂದವಾದಂತಹ ಜೀವನ ಬದುಕನ್ನು ಕಟ್ಕೊಂಡಿದ್ದಾರೆ. ಅವ್ರಿಗೆ ಕಳೆದ ಒಂದು 30-40 ವರ್ಷದಿಂದ ಯಾರ ಒಂದು ಹಾವಳಿ ಯಾರು ತೊಂದರೆನೂ ಇಲ್ಲ, ಅವ್ರ ಪಾಡಿಗೆ ಅವರು ಇದ್ದಾರೆ. ಬಟ್ ಅವರು ಭೂಮಿನೇ ಕಿತ್ಕೊಳ್ಳೋಕೆ ಹೋದಾಗ ನಿಜವಾಗ್ಲೂ ಪ್ರತಿಯೊಬ್ಬರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನಿದ್ರೆ ಬರ್ತಾ ಇಲ್ಲ, ಆರೋಗ್ಯ ಹಾಳಾಗಿದೆ. ಇದಕ್ಕೆಲ್ಲ ಕಾರಣ ರಾಜ್ಯ ಸರ್ಕಾರ. ಅವ್ರಿಗೇನು ಭೂಮಿಯನ್ನು ಕಿತ್ಕೋಬೇಕು, ಅವ್ರು ಉದ್ಧಾರ ಆಗಬೇಕು, ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರ ಫ್ಯಾಮಿಲಿ ಉದ್ಧಾರ ಆಗಬೇಕು. ಇವ್ರು ಹೆಂಗಾದ್ರೆ ಏನು ಅನ್ನೋ ಒಂದು ಧೋರಣೆಯನ್ನು ರಾಜ್ಯ ಸರ್ಕಾರ. ಹಾಗೆ ಸುಮಾರು ಒಂದು 500-600 ದಿನಗಳ ಹೋರಾಟ ರೈತರು ಮಾಡ್ತಾ ಇದ್ದಾರೆ. ಯಾಕೆ ಅವ್ರಿಗೆ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ? ಯಾಕೆ ಅಂದರೆ ಅಲ್ಲಿ ರಾಬರ್ಟ್ ವಾದ್ರಾ ಅವ್ರಿಗೆ ಈ ಏನು AICT ಯೋಜನೆ ಇದೆ ಅದು ಕೊಡಬೇಕು. ಮತ್ತು ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ರಾಜಕೀಯ ನಕ್ಷೆಯಿಂದ ಅದು ಧೂಳಿಪಟ ಆಗಿದೆ. ಕರ್ನಾಟಕದಲ್ಲೇ ಅವರು ಮೆಜಾರಿಟಿ ಅಧಿಕಾರದಲ್ಲಿರೋದು. ಮುಂದಿನ ಎಲೆಕ್ಷನ್ಗಳಿಗೆ ಏನೇ ಫಂಡ್ ಎತ್ತಬೇಕು ಅಂತಂದರೆ ನಮ್ಮ ಕರ್ನಾಟಕ ಒಂದೇ ಅವರಿಗೆ ಆಧಾರ. ಸೊ ಹಾಗಾಗಿ ಅಲ್ಲಿ ಪ್ರೆಷರ್, ಹೈಕಮಾಂಡ್ ಪ್ರೆಷರ್ ಇವ್ರ ಮೇಲೆ, ಇವ್ರ ಪ್ರೆಷರ್ ರೈತರ ಮೇಲೆ. ಸೊ ಹಾಗಾಗ್ತಾ ಇದೆ. ಅಳಿವು ಉಳಿವಿನ ಪ್ರಶ್ನೆಗೆ ರೈತರನ್ನ ತುಳಿಯುವಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ JDS ಹೋರಾಟ ಹೇಗಿರುತ್ತೆ ರೈತರ ಪರವಾಗಿ? ನೀವು ನೋಡ್ತಾ ಇದ್ದೀರಾ, ಡೇ 1 ಕೂಡ ನಮ್ಮ ಪಕ್ಷ ಬಿಡದಿ ರೈತರ ಪರವಾಗಿ ನಿಂತಿದೆ. ಇವತ್ತು ಪಾದಯಾತ್ರೆಯನ್ನ ನಮ್ಮ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲಣ್ಣ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ರಾಜ್ಯದ ಮೂಲೆ ಮೂಲೆಯಿಂದ ಈ ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಈ 3 ದಿವಸದ ಕೊನೆ ಅಂದರೆ 3ನೇ ದಿವಸ ಮಾಜಿ ಪ್ರಧಾನಿಗಳಾದಂತಹ ಮಣ್ಣಿನ ಮಗ ದೇವೇಗೌಡರು ಕೂಡ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕೂ ಕೂಡ ರಾಜ್ಯ ಸರ್ಕಾರ ಬಗ್ಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಮುಂದಿನ ದಿವಸಗಳಲ್ಲಿ ತೀವ್ರ ಆಗುತ್ತೆ. ರೈತರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಸುಮ್ಮನೆ ಕೂರೋದಿಲ್ಲ.